ಮೌಲ್ಯವನ್ನು ಯಾವ ರೀತಿ ಬದುಕಿ ತೋರಿಸಿದ್ದಾರೆ ಅನ್ನುವುದನ್ನು ಸ್ವಲ್ಪ ಆಳವಾಗಿ ಆಲೋಚಿಸಿ ನೋಡಬೇಕು. ಶ್ರೀಮಾಂತಿ ಅವರು ಇದ್ದದ್ದು ಕೋಲ್ಕತ್ತಾದಲ್ಲಿ ಬಾಗ್ ಬಜಾರಿನ ಉದ್ಬೋಧನ ಎಂಬ ಹೆಸರಿನ ಮನೆಯಲ್ಲಿ. ಅಲ್ಲಿ ಎದುರುಗಡೆ ಅವತ್ತಿನ ದಿನಗಳಲ್ಲಿ ದೊಡ್ಡ ಮೈದಾನ ಇತ್ತು. ಆ ಮೈದಾನದಲ್ಲಿ ಬಹಳಷ್ಟು ಕೂಲಿಯಾಳುಗಳು ವಾಸವಾಗಿದ್ರು. ಅದರಲ್ಲಿ ಒಬ್ಬ ಇದ್ದಾನಲ್ಲ, ಅವನು ಒಬ್ಬ ಉಪಪತ್ನಿ ಜೊತೆಯಲ್ಲಿ ವಾಸವಾಗಿರ್ತಾ ಇದ್ದ. ಅಂದ್ರೆ ಅವನ ಪತ್ನಿ ಬೇರೆ ಇದ್ದಾಳೆ, ಇವಳ ಜೊತೆ ಅವನು ವಾಸವಾಗಿರ್ತಾನೆ. ಅವಳಿಗೂ ಅವಳ ಪತಿ ಬೇರೆ ಇದ್ದಾನೆ, ಆದ್ರೆ ಇವಳ ಜೊತೆ ವಾಸವಾಗಿರ್ತಾನೆ. ಇಂಥ ಸಂಬಂಧ ಇದೆಯಲ್ಲ, ಸಮಾಜದ ದೃಷ್ಟಿಯಿಂದ ತಪ್ಪು. ಒಂದು ಸಲ ಆ ಉಪಪತ್ನಿಗೆ ಆರೋಗ್ಯ ಕೆಟ್ಟು ಜ್ವರ ಬಂತು. ಆಗ ಆ ಉಪಪತಿ ತುಂಬಾ ಮುತುವರ್ಜಿಯಿಂದ ಪ್ರೇಮದಿಂದ ಅವಳನ್ನು ನೋಡ್ಕೊಳ್ತಾನೆ. ಶ್ರೀಮಾತಿ ಅವರು ಹೇಳ್ತಾರೆ, ಆಹಾ, ಅವಳ ಸೇವಾಭಾವ ಎಷ್ಟು ದೊಡ್ಡದು. ಬೇರೆಯವರಾಗಿದ್ರೆ ಅವಳ ಆರೋಗ್ಯ ಚೆನ್ನಾಗಿಲ್ಲ, ನನ್ಗೆ ಇವಳು ಇನ್ನು ಸುಖ ಕೊಡಲ್ಲ ಅಂತ ಬಿಟ್ಟು ಹೋಗಿ ಬಿಡ್ತಾ ಇದ್ರು. ಆದ್ರೆ ಅವನು ನೋಡಿ ಅವಳ ಸೇವೆಯನ್ನು ಮಾಡ್ತಾ ಇದ್ದಾನೆ. ಎಂಥ ಶುದ್ಧವಾದ ಪ್ರೀತಿ ಇದು ಅಂತ ಶ್ರೀಮಾತಿಯವರು ಕೊಂಡಾಡುತ್ತಾರೆ. ಶ್ರೀಮಾತಿಯವರು 99 ದೋಷಗಳಿದ್ರೂ ಕೂಡ ಅದ್ಯಾವುದನ್ನು ನೋಡದೆ ಒಂದು ಒಳ್ಳೆಯದನ್ನು ನೋಡಿ ಗುರುತಿಸಿ ಕೊಂಡಾಡಿ ಅವರನ್ನು ಮುನ್ನಡೆಸ್ತಾರೆ. ನಾವು ಹೇಗೆ 99 ಒಳ್ಳೆಯದಿದ್ರು ಅದ್ಯಾವುದನ್ನು ನೋಡಲ್ಲ, ನಮ್ಗೆ ಇಲ್ಲದೆ ಇರೋದೇ ಕಾಡ್ತಿರುತ್ತೆ. ಆ ಒಂದು ದೋಷ ಅಷ್ಟೇ ಕಾಡ್ತಿರುತ್ತೆ. ಅದನ್ನೇ ನಾವು ಮತ್ತೆ ಮತ್ತೆ ಎತ್ತಿ ಆಡಿದ್ದು, ಆಡಿ ನಮ್ಮ ನಾಲಿಗೆಯನ್ನು ಕೊಳೆ ಮಾಡಿಕೊಂಡದ್ದು. ಶ್ರೀಮಾತಿಯವರಿಗೂ ನಮಗೂ ಎಲ್ಲಿ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಶ್ರೀಮಾತಿಯವರ ಶಾಂತಿಗೂ ನಮ್ಮ ಅಶಾಂತಿಗೂ ಕಾರಣ ಏನು ಅಂತ ಗೊತ್ತಾಯ್ತಲ್ವಾ? ಶ್ರೀಮಾತಿಯವರು ಹೇಳ್ತಾರೆ, ಯಾರೂ ಪರಕೀಯರಲ್ಲ, ಎಲ್ಲರೂ ನನ್ನವರೇ. ನಮಗೆ ಘಟನೆ ಗೊತ್ತಿದೆ. ಶ್ರೀಮಾತಿಯವರಿಗೆ ಆಗ ಇನ್ನೂ 25-26 ವರ್ಷ ಅಷ್ಟೇ, ಇನ್ನೂ ಚಿಕ್ಕ ವಯಸ್ಸು. ಶ್ರೀಮಾತಿಯವರು ಜೈರಾಮ್ ಬಾಟಿಯಿಂದ ತಮ್ಮ ಹುಟ್ಟಿದ ಊರಿನಿಂದ ದಕ್ಷಿಣೇಶ್ವರಕ್ಕೆ ಶ್ರೀರಾಮಕೃಷ್ಣರ ಹತ್ತಿರ ಹೊರಟಿದ್ದಾರೆ. ದಾರಿಯಲ್ಲಿ ತಾರಕೇಶ್ವರಕ್ಕಿಂತ ಮುಂಚೆ ಒಂದು ಭಯಂಕರ ಏನಂತಾರೆ ಬಯಲು ಪ್ರದೇಶ ಬರುತ್ತೆ. ಅದು ಡಕಾಯಿತರಿಗೆಲ್ಲ ಬಹಳ ಪ್ರಸಿದ್ಧವಾದದ್ದು. ಅದರ ಹೆಸರು ತೇಲೋಭೇಲು ಅಂತ. ಆ ತೇಲೋಭೇಲು ಅಂದ್ರೆ ಆ ಇಬ್ರು ಕಳ್ಳರ ಹೆಸರದು. ಕಳ್ಳರ ಏರಿಯಾಕ್ಕೆ ಕಳ್ಳರ ಹೆಸರನ್ನೇ ಇಡಬೇಕು, ಮಹಾತ್ಮರ ಹೆಸರನ್ನು ಇಡಬಾರ್ದು. ಅದಕ್ಕೆ ಆ ಡಕಾಯಿತರು ಇರುವಂತಹ ಪ್ರದೇಶಕ್ಕೆ ಎಲ್ಲಕ್ಕಿಂತ ದೊಡ್ಡ ಡಕಾಯಿತನ ಹೆಸರನ್ನೇ ಇಟ್ಟಿದ್ದಾರೆ. ತೇಲೋಭೋಲೋ ಅಂತನ್ನುವ ಇಬ್ಬರು ಡಕಾಯಿತರು, ಕುಖ್ಯಾತ ಡಕಾಯಿತರು, ಅವರು ಇರುವಂತಹ ಪ್ರದೇಶ ಅದು. ಆ ಪ್ರದೇಶದಲ್ಲಿ ಶ್ರೀಮಾತಿಯವರು ಒಬ್ಬರೇ ನಡೆದುಕೊಂಡು ಹೋಗಬೇಕಾಗಿ ಬಂದಿದೆ. ಅವ್ರ ಜೊತೆ ಇರುವವರೆಲ್ಲರೂ ಇದ್ರೂ ಅವರು ಪಾಪ ಬೇಗ ಹೆಜ್ಜೆ ಹಾಕಿದ್ರು. ಶ್ರೀಮಾತಿಯವರಿಗೆ ಪಾಪ ಅಷ್ಟು ಬೇಗ ಹೆಜ್ಜೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಶ್ರೀಮಾತಿಯವರು ಹಿಂದಕ್ಕೆ ಉಳಿದ್ರು. ಈಗ ಎದುರುಗಡೆಯಿಂದ ಆ ಡಕಾಯಿತ ಬಂದೇ ಬಿಟ್ಟ. ಅವನು ತನ್ನ ಒರಟು ಧ್ವನಿಯಲ್ಲಿ ಕೂಗಿದಂತೆ, ಯಾರದು ಅಂತ. ಶ್ರೀಮಾತಿ ಅವ್ರು ಹೇಳ್ತಾರೆ, ಅವ್ರಿಗೆ ಭಯ ಆಯ್ತು, ಎದೆ ನಡುಗಿತು. ಆದ್ರೆ ಮರುಕ್ಷಣ ಅವರ ಅಂತರಾಳದಿಂದ ಒಂದು ಧ್ವನಿ ಬಂತು, ಯಾರೂ ಪರಕೀಯರಲ್ಲ, ಎಲ್ಲರೂ ನಮ್ಮವರೇ. ಶ್ರೀಮಾತಿಯವರು ಹೇಳ್ತಾರೆ, ಅಪ್ಪ, ನಿಮ್ಮ ಅಳಿಯ ದಕ್ಷಿಣೇಶ್ವರದಲ್ಲಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ.